ನಮಸ್ಕಾರ. ಈ ಸಂಜೆ ನ್ಯೂಸ್ನ ವಿಶೇಷವಾದಂತಹ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಎಲ್ಲರೂ ಕೂಡ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. 85+ ದಿನಗಳನ್ನು ಬಿಗ್ ಬಾಸ್ ಕಂಪ್ಲೀಟ್ ಮಾಡಿದೆ. ಇನ್ನೇನು ಫಿನಾಲೆಗೆ ಕಡಿಮೆ ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಕಳೆದ ವಾರ ಕಿಚ್ಚ ಸುದೀಪ್ ಅವರು ತ್ರಿವಿಕ್ರಮ್ ಅವ್ರಿಗೆ ಒಂದು ಶಾಕನ್ನು ಕೊಟ್ಟಿರ್ತಾರೆ, ಎಲಿಮಿನೇಷನ್ ಅಂತ ಹೇಳ್ತಾರೆ. ಆಮೇಲೆ ಆ ಒಂದು ಗ್ಯಾಪ್ನಲ್ಲಿ ಏನಾಗುತ್ತೆ ಅಂತಂದರೆ ಸುರೇಶ್ ಅವ್ರನ್ನ ಕರೆಸಿರ್ತಾರೆ ಸ್ಟೇಜ್ ಮೇಲೆ. ಆವಾಗ ಕಿಚ್ಚ ಸುದೀಪ್ ಅವರು ಮತ್ತು ಸುರೇಶ್ ಅವರ ನಡುವೆ ಒಂದು ಸಂಭಾಷಣೆ ನಡೀತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಮನೆಯವರಿಗೆಲ್ಲ ಒಂದು ಶಾಕನ್ನು ಕೊಡ್ತಾರೆ. ಅಂದರೆ ತ್ರಿವಿಕ್ರಮ್ ಅವರು ಮನೆಯಿಂದ ಆಚೆ ಹೋದ್ರು ಅಂತ. ಬಟ್ ತ್ರಿವಿಕ್ರಮ್ ಅವರು ನಿಜಕ್ಕೂ ಮನೆಯಿಂದ ಆಚೆ ಅವ್ರನ್ನ ಕಳಿಸಿಲ್ಲ. ಅವರ ಹಳೆಯ ಒಂದಷ್ಟು ವಿಡಿಯೋಗಳು ಇವಾಗ ವೈರಲ್ ಆಗ್ತಾ ಇದೆ ಅಷ್ಟೇ. ತ್ರಿವಿಕ್ರಮ್ ಅವ್ರನ್ನ ಬಿಗ್ ಬಾಸ್ ಮನೆ ಡೋರಿಂದ ಆಚೆ ಕಳಿಸ್ತಾರೆ, ಬಟ್ ಬಿಗ್ ಬಾಸ್ನಿಂದ ಆಚೆ ಕಳಿಸಲ್ಲ. ನಿನ್ನೆಯ ಸಂಚಿಕೆಯಲ್ಲಿ ನಾವು ಸಂಪೂರ್ಣವಾಗಿ ನೋಡಬಹುದು. ತ್ರಿವಿಕ್ರಮ್ ಅವ್ರನ್ನ ಮತ್ತೆ ಮನೆಗೆ ವಾಪಸ್ ಕರೆಸಿಕೊಳ್ತಾರೆ. ಆಗ ಕಿಚ್ಚ ಸುದೀಪ್ ಅವರು ಮನೆ ಮಂದಿಗೆಲ್ಲ ಒಂದು ಟಾಸ್ಕ್ ಅನ್ನು ಕೂಡ ಕೊಟ್ಟಿರ್ತಾರೆ. ಅದು ಏನಪ್ಪಾ ಅಂತಂದ್ರೆ, ತ್ರಿವಿಕ್ರಮ್ ಅವರು ಬಂದಾಗ ಯಾರು ಕೂಡ ಮಾತನಾಡೋ ಹಾಗಿಲ್ಲ, ಅವ್ರನ್ನ ಹಗ್ ಮಾಡೋ ಹಾಗಿಲ್ಲ, ಅವ್ರ ಜೊತೆಗೆ ಕ್ಲೋಸ್ ಆಗಿ ಮಾತಾಡೋಗಿಲ್ಲ, ಯಾರು ಕೂಡ ಅವ್ರ ಮುಖನೇ ನೋಡೋಂಗಿಲ್ಲ ಅಂತ ಹೇಳ್ತಾರೆ. ಈ ಒಂದು ಡೇರ್ನ ಮನೆಯ ಸ್ಪರ್ಧಿಗಳೆಲ್ಲ ಒಪ್ಕೋತಾರೆ. ತ್ರಿವಿಕ್ರಮ್ ಅವರು ಮನೆಗೆ ಬಂದಂತಹ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ನೋಡ್ತಾರೆ, ಎಲ್ರಿಗೂ ನಗಾಡಿಸ್ತಾರೆ, ಮಾತಾಡಿಸ್ತಾರೆ. ಯಾಕೆ ನೀನು ಮಾತಾಡ್ತಿಲ್ಲ ಅಂತ ಭವ್ಯ ಬಳಿ ಹೋಗಿ ಅವ್ರನ್ನ ಒಂದು ಹಗ್ ಮಾಡಿ ಕೇಳ್ತಾರೆ. ಆದರೂ ಕೂಡ ಭವ್ಯ ತ್ರಿವಿಕ್ರಮ್ ಜೊತೆಗೆ ಮಾತನಾಡೋದಿಲ್ಲ. ಮೋಕ್ಷಿತಾ ಹತ್ರ ಮೋಕ್ಷಿ ಏನಾಯಿತು, ಯಾಕೆ ಮಾತಾಡ್ತಿಲ್ಲ ಅಂತ ಕೇಳ್ತಾರೆ. ಮೋಕ್ಷಿತಾ ಅವರು ಕೂಡ ಮಾತಾಡೋದಿಲ್ಲ. ಹಾಗೆ ಚೈತ್ರಕ್ಕ ಯಾಕಕ್ಕ ಮಾತಾಡ್ತಿಲ್ಲ, ಇಷ್ಟು ಬೇಗ ಚೇಂಜ್ ಆದ ಅಂತ ಕೇಳ್ತಾರೆ. ಚೈತ್ರ ಅವರು ಕೂಡ ಮಾತಾಡೋದಿಲ್ಲ. ರಜತ್ ಅವರು ಮಲಗಿರ್ತಾರೆ. ಆ ಸಂದರ್ಭದಲ್ಲಿ ರಜತ್ ಅವ್ರನ್ನೂ ಕೂಡ ಬ್ಲ್ಯಾಂಕೆಟನ್ನು ಎಳೆದು ಕೇಳ್ತಾರೆ, ರಜತ್ ಏನಾಯಿತು, ಯಾಕೆ ಮಾತಾಡ್ತಿಲ್ಲ ಅಂತ. ರಜತ್ ಕೂಡ ಮಾತಾಡೋದಿಲ್ಲ. ಮಂಜು ಅವರು ಕೂಡ ಮಾತಾಡೋದಿಲ್ಲ. ಗೌತಮಿ ಕೂಡ ಮಾತಾಡೋದಿಲ್ಲ. ಮನೆಯ ಸ್ಪರ್ಧಿಗಳು ಹನುಮಂತ ಹಾಗೆ ಧನು ಇವರು ಕೂಡ ಮಾತಾಡೋದಿಲ್ಲ. ಮನೆಯ ಸ್ಪರ್ಧಿಗಳು ಯಾರು ಕೂಡ ತ್ರಿವಿಕ್ರಮ್ ಅವ್ರ ಜೊತೆಗೆ ಮಾತಾಡೋದಿಲ್ಲ. ಆಮೇಲೆ ಬಿಗ್ ಬಾಸ್ ಏನು ಒಂದು ಅನೌನ್ಸ್ ಮಾಡ್ತಾರೆ, ಕಿಚ್ಚ ಸುದೀಪ್ ಅವರು ನೀಡಿದಂತಹ ಟಾಸ್ಕ್ ಕಂಪ್ಲೀಟ್ ಆಗಿದೆ, ನೀವೇನು ತ್ರಿವಿಕ್ರಮ್ ಅವ್ರ ಜೊತೆಗೆ ಮಾತಾಡ್ಬೋದು ಅಂತ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಎಲ್ಲರೂ ಕೂಡ ಹೋಗಿ ಹಗ್ ಮಾಡೋದಾಗಿರಬಹುದು, ಮಾತಾಡೋದಾಗಿರಬಹುದು, ಏನಾಯಿತು ಅಂತ ಕೇಳಿದ್ದಾಗಿರಬಹುದು. ಈ ರೀತಿ ಒಂದಷ್ಟು ವಿಚಾರ ನಿನ್ನೆ ನಡೆಯುತ್ತೆ. ಅದಾದಮೇಲೆ ಟಾಸ್ಕ್ ಕೂಡ ಆಗುತ್ತೆ. ನೀವೆಲ್ಲರೂ ಕೂಡ ಬಿಗ್ ಬಾಸ್ನ ನೋಡಿರ್ತೀರಾ ಅಂತ ನಾನು ಭಾವಿಸ್ತೀನಿ. ಟಾಸ್ಕಲ್ಲಿ ಏನಾಯಿತು, ಯಾರ್ಯಾರ ಮಧ್ಯೆ ಜಗಳ ಆಯಿತು, ಯಾಕೆ ಜಗಳ ಆಯಿತು, ಟಾರ್ಗೆಟ್ ನಾಮಿನೇಷನ್ ಅನ್ನೋ ಒಂದೇ ಒಂದು ವಿಚಾರ ಇಟ್ಕೊಂಡು ಚೈತ್ರಾಗೆ ಯಾಕೆ ಮನೆ ಮಂದಿಯೆಲ್ಲ ಈ ರೀತಿ ನಡೆಸ್ಕೊಳ್ತಾ ಇದ್ದಾರೆ, ಈ ಒಂದಷ್ಟು ವಿಚಾರ ನಿನ್ನೆ ಚರ್ಚೆಯಾಗಿದೆ. ಅದನ್ನು ಹೊರತುಪಡಿಸಿ ಈಗ ಫಿನಾಲೆ ಬೇರೆ ಹತ್ರ ಬರ್ತಾ ಇದೆ. ಯಾರು ವಿನ್ ಆಗ್ತಾರೆ, ಯಾರು ವಿನ್ ಆಗಬಹುದು, ನಮ್ಮ ಮೆಚ್ಚಿನ ಕಂಟೆಸ್ಟೆಂಟ್ ಇವ್ರು ವಿನ್ ಆಗಬೇಕು, ಅವ್ರು ವಿನ್ ಆಗಬೇಕು, ಇವ್ರು ವಿನ್ ಆದರೆ ನನಗೆ ಇಷ್ಟ ಆಗುತ್ತೆ ಅಂತ ಒಂದಷ್ಟು ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾದರೆ ಏನೆಲ್ಲ ಚರ್ಚೆ ಆಗ್ತಾ ಇದೆ, ಯಾರು ವಿನ್ ಆಗಬಹುದು, ಯಾರು ವಿನ್ ಆಗಬೇಕು, ಸಮೀಕ್ಷೆಗಳು ಯಾರು ವಿನ್ ಆಗುತ್ತೆ ಅಂತ ಹೇಳುತ್ತೆ ಅಂತ ನಾವು ಚರ್ಚೆ ಮಾಡೋದಾದರೆ, ಮೊದಲನೇದಾಗಿ ಹನುಮಂತ ಹಾಗೆ ತ್ರಿವಿಕ್ರಮ್ ಅವರ ನಡುವೆ ಜಿದ್ದಾಜಿದ್ದಿನ ಒಂದು ಫೈಟ್ ನಡೀತಾ ಇದೆ. ಒಂದಷ್ಟು ಹನುಮಂತ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಅಭಿಮಾನಿ ಬಳಗ ಇದೆ ಅಂತಲೇ ಹೇಳ್ಬೋದು. ಅವರು ಒಂದು ಸರಿಗಮಪಗೆ ಬಂದಿದ್ದಂತಹ ಸಂದರ್ಭದಿಂದ ಆಗಿರಬಹುದು, DKDಗೂ ಕೂಡ ಬಂದಿದ್ದರು. ಅದಾದಮೇಲೆ ಒಂದಷ್ಟು ರಿಯಾಲಿಟಿ ಶೋ ಕೂಡ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರುವ ಮುಖ ಹನುಮಂತ ಅವ್ರದ್ದು. ಸೊ ಹನುಮಂತ ಅಂದರೆ ನಮ್ಮ ಕರ್ನಾಟಕದ ಪ್ರತಿ ಮನೆಗೂ ಗೊತ್ತು ಹನುಮಂತ ಯಾರು ಹನುಮಂತ, ಈ ಹನುಮಂತ ಎಲ್ಲಿಂದ ಬಂದಿದ್ದಾರೆ, ಉತ್ತರ ಕರ್ನಾಟಕದ ಮೂಲದಿಂದ ಬಂದಿದ್ದಾರೆ. ಎಲ್ರಿಗೂ ಕೂಡ ಗೊತ್ತು ಹನುಮಂತ ಯಾರು ಅಂತಂದರೆ. ಹನುಮಂತ ಅವ್ರನ್ನ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಸೊ ಹನುಮಂತ ಅವ್ರಿಗೆ ಹಾಗೆ ತ್ರಿವಿಕ್ರಮ್ ಅವ್ರಿಗೆ ಜಿದ್ದಿ ಬಿದ್ದಿದೆ. ಆದರೆ ತ್ರಿವಿಕ್ರಮ್ ಅವರು ಕೂಡ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ. ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ತಮ್ಮನ್ನು ತಾವು ತ್ರಿವಿಕ್ರಮ್ ಅವರು ಗುರುತಿಸ್ಕೊಂಡಿದ್ದಾರೆ. ಸೊ ತ್ರಿವಿಕ್ರಮ್ ಅವ್ರಿಗೂ ಕೂಡ ನೇರವಾಗಿ ಫೈಟ್ ಬಿದ್ದಿದೆ ಅಂತಲೇ ಹೇಳ್ಬಹುದು. ಆಮೇಲೆ ಮಂಜು ಕೂಡ, ಗೌತಮಿ ಅವರು ಕೂಡ, ಭವ್ಯ ಅವರು ಕೂಡ, ಚೈತ್ರ ಕೂಡ, ಹಾಗೆ ಇನ್ಯಾರು ಭವ್ಯ ಅವರು ಕೂಡ ಇದ್ದಾರೆ ಈ ಒಂದು ಫಿನಾಲೆನಲ್ಲಿ. ಮೋಕ್ಷಿತಾ ಅವರು ಕೂಡ. ಸೊ ಯಾರು ವಿನ್ ಆಗ್ತಾರೆ ಅನ್ನೋ ಕುತೂಹಲ ಸಾಕಷ್ಟು ಜನಕ್ಕಿದೆ. ಯಾಕಂದರೆ ಬಿಗ್ ಬಾಸ್ 11 ಅಂತಂದರೆ ಕಳೆದ 1ರಿಂದ 10 ಅಧ್ಯಾಯಗಳೇ ಬೇರೆ ಇತ್ತು. 11ನೇ ಅಧ್ಯಾಯವೇ ಕಂಪ್ಲೀಟ್ ಆಗಿ ಬೇರೆ ರೀತಿ ಇದೆ, ಒಂದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆ ರೀತಿ ಇದೆ. ಯಾರು ವಿನ್ ಆಗ್ತಾರೆ ಸಾಕಷ್ಟು ಕುತೂಹಲ. ಡೇ 1ಇಂದಲೂ ಬಿಗ್ ಬಾಸ್ನಿಂದ ಸಾಕಷ್ಟು ಕುತೂಹಲ ಇದೆ, ಒಳ್ಳೊಳ್ಳೆ ಅಪ್ಡೇಟ್ಸ್ ಇದೆ. TRP ಅಂತ ನಾವು ನೋಡ್ತಾ ಹೋದ್ರೆ ಅಂತೂ ಈ ಸೀಸನ್ನಲ್ಲಿ TRPನೂ ಕೂಡ
ತುಂಬಾನೇ ಇದೆ ಅಂತಾನೆ ಹೇಳಬಹುದು. ಅದರಲ್ಲೂ ವೀಕೆಂಡ್ಗಳಲ್ಲೂ ಅಂತೂ ಅತಿ ಹೆಚ್ಚಿನ TRP ಬಂದಿದೆ. 12+ TRP ಬಂದಿದೆ ಬಿಗ್ ಬಾಸ್ ಶೋಗೆ. ಡೇಸ್ ಅಲ್ಲೂ ಕೂಡ ನಾವು ನೋಡ್ತಾ ಇರ್ಬೋದು 9, 7+, 8+ ಈ ರೀತಿ ಒಂದು TRP ಬರ್ತಾ ಹೋಗ್ತಾ ಇದೆ. ಯಾರು ವಿನ್ ಆಗ್ತಾರೆ ಅನ್ನೋ ಕುತೂಹಲ ಕೂಡ ನಮ್ಮ ಜನರಲ್ಲೂ ಕೂಡ ಹೆಚ್ಚಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾರ್ವಜನಿಕ ವಲಯದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಆಗ್ತಾ ಇದೆ. ಯಾರು ವಿನ್ ಆಗಬಹುದು, ಯಾರು ವಿನ್ ಆಗ್ತಾರೆ, ಯಾರು ವಿನ್ ಆಗಬೇಕು, ಇವ್ರು ವಿನ್ ಆದ್ರೆ ಈ ರೀತಿ ಇರುತ್ತೆ ಅಂತ. ನಾವು ಮಂಜು ಅವ್ರನ್ನ ಒಂದು ರಂಗಭೂಮಿ ಕಲಾವಿದ, ಅವರು ಮಂಜು ಬೇಸಿಕಲಿ ಬಂದು ರಂಗಭೂಮಿ ಕಲಾವಿದ. ಅಲ್ಲಿಂದಲೂ ಕೂಡ ಸಾಕಷ್ಟು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಮನರಂಜನೆ ಅನ್ನೋ ಒಂದು ವಿಚಾರಕ್ಕೆ ಬಂದಾಗ Day 1 ಇಂದ ಸಾಕಷ್ಟು ಮನರಂಜನೆಯನ್ನ ಮಂಜು ಅವರು ನೀಡಿದ್ದಾರೆ. ಮನೆಗೆ ತಮ್ಮದೇ ಆದಂತಹ ಕಾಂಟ್ರಿಬ್ಯೂಷನ್ ಅಂತ ನೀಡಿದ್ದಾರೆ. ಅದರಲ್ಲೂ ಟಾಸ್ಕ್ ವಿಚಾರ ಅಂತ ಬಂದಾಗ ಸ್ಟ್ರಾಟಜಿ, ಕುತಂತ್ರ ಅನ್ನುವಂತಹ ಹೆಸರು ಮಂಜು ಅವ್ರಿಗೆ ಇಡೀ ಮನೆ ಮಂದಿಯೇ ಕೊಟ್ಟಿದೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಒಂದು ಗೇಮನ್ನು ಮಂಜು ಅವರು ಆಡಿದ್ದಾರೆ. ನೆಕ್ಸ್ಟ್ ನಾವು ತ್ರಿವಿಕ್ರಮ್ ಅವ್ರನ್ನ ನೋಡೋದಾದ್ರೆ, ತ್ರಿವಿಕ್ರಮ್ ಅವರು ಈ ಹಿಂದೆ ಸಾಕಷ್ಟು ಸೀರಿಯಲ್ಗಳಲ್ಲಿ ತಮ್ಮನ್ನ ತಾವು ಗುರುತಿಸ್ಕೊಂಡಿದ್ರು. ಬಿಗ್ ಬಾಸ್ ಮಿನಿ ಸೀಸನ್ಗೂ ಕೂಡ ತ್ರಿವಿಕ್ರಮ್ ಅವರು ಬಂದಿರ್ತಾರೆ. ಸೊ ಇದರಿಂದ ಸಾಕಷ್ಟು ಸಿನಿಮಾದಲ್ಲೂ ಕೂಡ ತ್ರಿವಿಕ್ರಮ್ ನಟನೆಯನ್ನ ಮಾಡಿರ್ತಾರೆ. ಸೊ ಇದರಿಂದ ತ್ರಿವಿಕ್ರಮ್ ಯಾರು ಅಂತ ಅಂದ್ರೂ ಕೂಡ ಇಡೀ ಕರ್ನಾಟಕಕ್ಕೆ ಗೊತ್ತು. ತ್ರಿವಿಕ್ರಮ್ ಯಾರು, ತ್ರಿವಿಕ್ರಮ್ ಯಾವ ಸೀರಿಯಲ್ ಅಲ್ಲಿ ಅಭಿನಯಿಸ್ತಿದ್ರು, ಯಾವ ಸಿನಿಮಾವನ್ನ ಮಾಡಿದ್ದಾರೆ, ಇದೆಲ್ಲ ಕೂಡ ತ್ರಿವಿಕ್ರಮ್ ಅವರು ಯಾರು ಅಂತಲೂ ಕೂಡ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ನಂತರ ಭವ್ಯ ಅವ್ರ ಬಗ್ಗೆ ನಾವಂತೂ ಹೇಳೋದೇ ಬೇಡ. ಗೀತಾ ಸೀರಿಯಲ್ ಇಂದ ಹಿಡಿದು ಬಿಗ್ ಬಾಸ್ ವರ್ಗೂ ಕೂಡ ಭವ್ಯ ಜರ್ನಿಯನ್ನ ನಮ್ಮ ಕರ್ನಾಟಕದ ಪ್ರೇಕ್ಷಕರು ನೋಡ್ಕೊಂಡು ಬಂದಿದ್ದಾರೆ. ಅವರು ರೀಲ್ಸ್ ಅನ್ನ ಮಾಡ್ತಾ ಇದ್ರು, ಟಿಕ್ಟಾಕ್ ಅನ್ನ ಮಾಡ್ತಾ ಇದ್ರು. ಆ ರೀತಿ ಆ ಒಂದು ಪ್ಲಾಟ್ಫಾರ್ಮ್ ಇಂದ ಬಂದು ಈಗ ಒಂದು ಬಿಗ್ ಬಾಸ್ಗೆ ಬರ್ತಾರೆ ಅಂತಂದ್ರೆ ಅವರ ಒಂದು ಜರ್ನಿ ಇದೆಯಲ್ವಾ, ಇಡೀ ಕರ್ನಾಟಕಕ್ಕೆ ಬಹಳ ಇಷ್ಟವಾಗಿದೆ. ನಂತರ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಗೌತಮಿ ಅವರು ಕೂಡ ಸತ್ಯ ಸೀರಿಯಲ್ ಮುಖಾಂತರ ಎಂಟ್ರಿಯನ್ನ ಕೊಡ್ತಾರೆ. ಅವರು ಕೂಡ ಒಂದು ಸತ್ಯ ಸೀರಿಯಲ್ನಲ್ಲಿಯೇ ಸಾಕಷ್ಟು ಚಾಪನ್ನ ಮೂಡಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗೌತಮಿ ಜಾಧವ್ ಅಂತಂದ್ರೆ ಅವರಿಗೆ ಕೂಡ ಒಂದು ವಿಶೇಷವಾದಂತಹ ಅಭಿಮಾನಿ ಬಳಗ ಇದೆ. ನೆಕ್ಸ್ಟ್ ಮೋಕ್ಷಿ ಅವ್ರ ಬಗ್ಗೆ ನಾವು ಹೇಳೋದೇ ಬೇಡ. ಪಾರು ಸೀರಿಯಲ್ ಇಂದ ಇಲ್ಲಿವರೆಗೂ ಅವ್ರ ಜರ್ನಿಯನ್ನ ಇಡೀ ಕರ್ನಾಟಕ ನೋಡ್ಕೊಂಡು ಬಂದಿದೆ. ಯಾವ ರೀತಿ ಇದ್ರು, ಒಂದಷ್ಟು ರಿಯಾಲಿಟಿ ಶೋ ಮಾಡ್ಕೊಂಡು ಬರ್ತಾ ಇದ್ರು, ಸಂದರ್ಶನಗಳನ್ನ ಕೊಟ್ಕೊಂಡು ಬರ್ತಾ ಇದ್ರು. ಮೋಕ್ಷಿತಾ ಪೈ ಅಂತಂದ್ರೆ ಸಾಕು, ಅವರ ಹೆಸರೇ ಹೇಳುತ್ತೆ ಅವ್ರು ಯಾರು, ಅವ್ರು ಏನು, ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ. ಬಟ್ ಈ ಹಿಂದೆ ಅವ್ರ ಬಗ್ಗೆನೂ ಕೂಡ ಒಂದಷ್ಟು ಸುದ್ದಿಗಳು ಓಡಾಡ್ತಾ ಇತ್ತು ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ. ಅದು ಕ್ಲೀನ್ ಚಿಟ್ ಖುಲಾಸೆ ಆಗಿದೆ ಕೇಸು, ಅದಕ್ಕೂ ಮೋಕ್ಷಿತಾಗೂ ಸಂಬಂಧ ಇಲ್ಲ ಅಂತ ಆಗಿದೆ. ಬಟ್ ಇವಾಗ ನಾವು ನೋಡ್ತಾ ಹೋದ್ರೆ ಚೈತ್ರ ಅವರಿಗೆ ಒಂದಷ್ಟು ಅಭಿಮಾನಿ ಬಳಗವೇ ಇದೆ. ಉತ್ತರ ಕರ್ನಾಟಕದಿಂದ ಹಿಡಿದು ದಕ್ಷಿಣ ಕರ್ನಾಟಕದವರೆಗೂ ನಾವು ನೋಡ್ತಾ ಹೋಗ್ಬೋದು. ಚೈತ್ರಾಗೆ ಸಂಬಂಧಪಟ್ಟಂತೆ ಒಂದಷ್ಟು ಫ್ಯಾನ್ಸ್ ಪೇಜ್ ಇದೆ. ಇನ್ನು ಧನ್ರಾಜ್ ಅವ್ರಿಗೂ ಕೂಡ ನೋಡ್ತಾ ಹೋಗಬಹುದು. ಅವರು ಕೂಡ ರೀಲ್ಸ್ನಲ್ಲಿ ಕಂಟೆಂಟ್ ಮಾಡೋ ಮುಖಾಂತರ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಇಡೀ ಕರ್ನಾಟಕದ ಮಗನಾಗಿದ್ದಾರೆ ಧನ್ರಾಜು. ಅವರಿಗೂ ಕೂಡ ಒಂದಷ್ಟು ಫ್ಯಾನ್ ಪೇಜ್, ಅಭಿಮಾನಿ ಬಳಗ ಇದ್ದೇ ಇದೆ. ಇನ್ನು ಐಶ್ವರ್ಯ ಕೂಡ ಐಶ್ವರ್ಯಾಗೆ ಸಾಕಷ್ಟು ಸೀರಿಯಲ್ ಅವಕಾಶ ಸಿಗ್ತಿತ್ತು. ವಿಲನ್ ರೂಪದಲ್ಲಿ ನಾವು ಐಶ್ವರ್ಯ ಅವ್ರನ್ನ ನೋಡ್ಕೊಂಡು ಬರ್ತಾ ಇದ್ವಿ. ಅವ್ರಿಗೂ ಕೂಡ ಒಂದಷ್ಟು ಅಭಿಮಾನಿ ಬಳಗ ಇದೆ. ಅದು ಬಿಗ್ ಬಾಸ್ ಪ್ರಾರಂಭವಾದ್ಮೇಲಂತೂ ಐಶ್ವರ್ಯ ಅವ್ರಿಗೆ ಫ್ಯಾನ್ಸ್ ಅಂತೂ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದ್ದಾರೆ ಅಂತಾನೆ ಇರಬಹುದು. ಅಷ್ಟು ಅಭಿಮಾನಿ ಇದ್ದಾರೆ ಅಂತಾನೆ ಹೇಳಬಹುದು. ನಂತರ ಬಿಗ್ ಬಾಸ್ ಅಂತಂದ್ರೆ ಅದೊಂದು ಲಾಜಿಕ್ ಆಟ, ಗೇಮ್. ಬರೀ ದೈಹಿಕವಾಗಿ ನಾವು ಸ್ಟ್ರಾಂಗ್ ಆಗಿದ್ರೆ ಸಾಕಾಗೋದಿಲ್ಲ, ಮಾನಸಿಕವಾಗಿಯೂ ಕೂಡ ಸ್ಟ್ರಾಂಗ್ ಆಗಬೇಕು. ಇದನ್ನ ಕಿಚ್ಚ ಸುದೀಪ್ ಅವರೇ ಕೊನೆಯ ಸಂಚಿಕೆಗಳಲ್ಲಿ ಹೇಳ್ತಾ ಹೋಗಿದ್ದಾರೆ ಚೈತ್ರಾಗೆ ಸಂಬಂಧಪಟ್ಟಂತೆ. ಆದರೆ ಯಾರು ವಿನ್ ಆಗಬಹುದು ಈ ಒಂದು ವಿಚಾರ ಚರ್ಚೆ ಆಗ್ತಾ ಇರೋದು ಪ್ರಸ್ತುತ. ಓಕೆ, ಹಾಗಾದ್ರೆ ಪೂಲ್ಸ್ಗಳ ಪ್ರಕಾರ, ಸಮೀಕ್ಷೆಗಳ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ ನೋಡೋದಾದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಪೂಲ್ಸ್ಗಳನ್ನ ನಡೆಸಿದ್ದಾರೆ. ಅದರಲ್ಲಿ ಹನುಮಂತ ಅವರಿಗೆ 58% ಜನ ಓಟನ್ನು ಹಾಕಿದ್ದಾರೆ. ಅಂದರೆ ಹನುಮಂತ ಅವರೇ ವಿನ್ ಆಗೋದು ಅಂತ. ತ್ರಿವಿಕ್ರಮ್ಗೆ ಎಷ್ಟು? ಹಾಗಾದರೆ ತ್ರಿವಿಕ್ರಮ್ ಅವ್ರಿಗೆ 18.7 ಜನ. ಅಷ್ಟು ಜನರ ಪ್ರಕಾರ ತ್ರಿವಿಕ್ರಮ್ ಅವ್ರು ವಿನ್ ಆಗಬೇಕು. ಮಂಜು ಅವ್ರಿಗೆ 12%, ಗೌತಮಿ ಅವರಿಗೆ 5%, ಭವ್ಯಾಗೆ 6%. ಸೊ ಇದರಲ್ಲಿ ಮೋಕ್ಷಿತಾ ಅವರು ಹಾಗೆಯೇ ಚೈತ್ರ ಅವರು ಧನ್ರಾಜ್ ಅವ್ರನ್ನ ಕೈ ಬಿಟ್ಟಿದ್ದಾರೆ. ಅಂದರೆ ಇದರಲ್ಲಿ ನಾವು ಗಮನಿಸಬೇಕಾಗಿರೋ ಒಂದೇ ಒಂದು ಅಂಶ ಅಂತಂದರೆ ಜನ ತ್ರಿವಿಕ್ರಮ್ ಹಾಗೆ ಹನುಮಂತ ಅವ್ರನ್ನ ವಿನ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ.
ಬಟ್ ಈ ಹಿಂದೆ ಕಳೆದ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಮಾತನ್ನ ಹೇಳ್ತಾರೆ ತ್ರಿವಿಕ್ರಮ್ ಅವ್ರಿಗೆ, ನೀವು ತ್ಯಾಗಮಯಿ ತರ ಎಲ್ಲವನ್ನ ಬಿಟ್ಕೊಟ್ರಿ, ಬಿಗ್ ಬಾಸ್ ನಾನೇ ನಾಮಿನೇಟ್ ಆಗ್ತೀನಿ ಅಂತ ಹೇಳಿದ್ರಿ, ಆದ್ರೆ ನೀವು ಇವಾಗ ಮನೆಯಿಂದ ಆಚೆ ಹೋದ್ರೆ ಏನ್ ಮಾಡ್ತೀರಾ ಅಂತ. ಅಂದ್ರೆ ಅಂದ್ರೆ ಜನರು ನನ್ನ ಕೈ ಬಿಡಲ್ಲ ಅಂತ ತ್ರಿವಿಕ್ರಮ್ ಅವ್ರಿಗೆ ಅಷ್ಟೊಂದು ಗಟ್ಟಿಯಾದ ನಂಬಿಕೆ ಇದೆಯಾ ಅನ್ನೋ ವಿಚಾರ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಮಾತುಗಳೇ ಬರಲಿಲ್ಲ ತ್ರಿವಿಕ್ರಮ್ ಅವ್ರಿಗೆ. ಟಾಸ್ಕ್ ಅನ್ನೋ ವಿಚಾರ ಓಕೆ ಒಪ್ಕೊಳ್ಳೋಣ, ಕೆಲವೊಂದಷ್ಟು ಅಂದರೆ ನಾನು ಮನೆಯಿಂದ ಯಾರು ಆಚೆ ಹೋಗಬೇಕು ಅಂತ ಹೇಳುವಂತಹ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರೇ ನಾನೇ ಹೋಗ್ತೀನಿ ಅಂತ ಹೇಳೋದು ತಪ್ಪು. ಯಾಕೆಂದರೆ ಒಂದು ತಂಡದಲ್ಲಿ ಅಷ್ಟೊಂದು ಜನ ಇದ್ದಾರೆ, ಎಲ್ಲರೂ ಡಿಸ್ಕಸ್ ಮಾಡಬೇಕು, ಅದರಲ್ಲಿ ಯಾರಾದರೂ ಒಬ್ಬರನ್ನ ತೀರ್ಮಾನ ತಗೊಳ್ಬೇಕು. ಎಲ್ಲರ ಪ್ರಕಾರ ಯಾರು ಬರ್ತಾರೆ ಅವ್ರನ್ನ ತೀರ್ಮಾನ ತಗೊಳ್ಬೇಕು. ನಾನು ಸ್ಟ್ರಾಂಗ್ ಇದ್ದೀನಿ, ಟಾಸ್ಕ್ ಚೆನ್ನಾಗಿ ಆಡ್ತೀನಿ, ನನ್ನ ಜನ ಉಳಿಸ್ಕೊತಾರೆ, ಈ ಹಿಂದೆ ಇಷ್ಟು ವಾರಗಳೇ ಬಂದಿದ್ದೀನಿ, ಇನ್ನೊಂದು ಕೆಲವೊಂದು ವಾರ ನಾನು ಇರಲ್ವಾ, ಬಿಗ್ ಬಾಸ್ ಅವ್ರು ನನ್ನನ್ನು ಕಳಿಸ್ಕೊಡಲ್ಲ, ಈ ಎಲ್ಲ ಒಂದಷ್ಟು ವಿಚಾರಗಳು ನಮ್ಮ ತಲೆಯಲ್ಲಿ ಇರಬಾರ್ದು. ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಅಷ್ಟೇ, ಅದು ಟಾಸ್ಕ್ ಚೆನ್ನಾಗಿ ಆಡಲೇಬೇಕು. ಹಂಗಂತ ನನ್ನನ್ನು ನಾನು ನಾಮಿನೇಟ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಬಟ್ ತ್ರಿವಿಕ್ರಮ್ ಅವರು ಏನು ಮಾಡ್ತಾರೆ, ಅವರೇ ನಾಮಿನೇಟ್ ಮಾಡ್ಕೊಳ್ತಾರೆ. ಇದರಿಂದ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಬೇಜಾರಾಗತ್ತೆ. ಅದಕ್ಕೆ ಕಿಚ್ಚ ಸುದೀಪ್ ಅವರು ಏನು ಮಾಡ್ತಾರೆ, ತ್ರಿವಿಕ್ರಮ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ. ನಮ್ಮ ಜನಗಳು ಏನು ಅನ್ಕೊಂತಾರೆ, ನಿಜವಾಗ್ಲೂ ತ್ರಿವಿಕ್ರಮ್ ಅವರು ಮನೆಯಿಂದ ಆಚೆ ಹೋಗಿದ್ರು ಅಂತ ಸುದ್ದಿಯನ್ನ ಹಬ್ಬಿಸ್ತಾರೆ. ಬಟ್ ತ್ರಿವಿಕ್ರಮ್ ಅವರು ಮನೆಯಿಂದ ಆಚೆ ಹೋಗೇ ಇಲ್ಲ. ಬಿಗ್ ಬಾಸ್ ಮನೆಯಿಂದ ಅಂದರೆ ಗೇಟ್ ಡೋರ್ ಇದೆಯಲ್ವಾ, ಡೋರಿಂದ ಆಚೆ ಹೋಗಿದ್ದಾರೆ ಅಷ್ಟೇ. ಬಟ್ ಬಿಗ್ ಬಾಸ್ ಗೇಟಿಂದ ತ್ರಿವಿಕ್ರಮ್ ಆಚೆ ಹೋಗಿಲ್ಲ. ಆ ಒಂದಷ್ಟು ಸಂದರ್ಭದಲ್ಲಿ ಏನಾಗುತ್ತೆ ಅಂತಾನೆ ಮತ್ತೆ ಕಿಚ್ಚ ಸುದೀಪ್ ಅವರು ಅನೌನ್ಸ್ ಮಾಡ್ತಾರೆ, ತ್ರಿವಿಕ್ರಮ್ ಅವರಿಗೆ ಬಿಸಿ ಮುಟ್ಟಿಸ್ಲಿಕ್ಕೆ ನಾನು ಈ ರೀತಿ ಮಾಡಿದ್ದು. ತ್ರಿವಿಕ್ರಮ್ ಅವರು ಆಚೆ ಹೋಗಿಲ್ಲ. ಕಳೆದ ವಾರ ಯಾವುದೇ ವೋಟಿಂಗ್ ಲೈನ್ಸ್ ಓಪನ್ ಇರಲಿಲ್ಲ, ಸೊ ಯಾರು ಕೂಡ ಎಲಿಮಿನೇಟ್ ಆಗೋಲ್ಲ ಈ ವಾರ ನಿಮ್ಮ ಗೇಮನ್ನು ನೀವು ಯಾರು ಅಂತ ಪ್ರೂವ್ ಮಾಡ್ಕೊಳ್ಳಿ ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಈ ವಾರ. ಹಾಗಾದ್ರೆ ಗೇಮ್ ಏನು ನಡೀತಾ ಇದೆ, ಯಾವ ರೀತಿ ಗೇಮ್ನ ತಮ್ಮನ್ನ ವೈಯಕ್ತಿಕ ಆಟಗಳನ್ನು ಹೇಗೆ ಆಡ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಮಾತಾಡೋದಾದ್ರೆ, ನಿನ್ನೆ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಡ್ತಾರೆ. ಟಾಸ್ಕ್ ಅನ್ನೋದಕ್ಕಿಂತ ಎಚ್ಚೆತ್ಕೊಳ್ಬೇಕು, ಯಾರು ನಿಮ್ಮ ಪ್ರಕಾರ ಈ ಮನೆಯಲ್ಲಿ ಎಚ್ಚೆತ್ಕೋಬೇಕು ಅಂತ. ಆ ಸಂದರ್ಭದಲ್ಲಿ ಉಗ್ರ ಮಂಜು ಅವರಾಗಿರಬಹುದು, ಐಶ್ವರ್ಯ ಅವರಾಗಿರಬಹುದು, ಚೈತ್ರ ಅವರಿಗೆ ಕಾಫಿಯನ್ನು ಚೆಲ್ತಾರೆ ಅವ್ರ ಮುಖಕ್ಕೆ. ಅಂದರೆ ಚೈತ್ರಕ್ಕ ಇವಾಗಲಾದರೂ ನೀನು ಎಚ್ಚೆತ್ಕೋ ಚೈತ್ರಕ್ಕ ಅಂತ ಒತ್ತಿ ಉಗ್ರ ಮಂಜು ಅವರು ಹೇಳ್ತಾರೆ. ಹಾಗಾದರೆ ನಿಜವಾಗ್ಲೂ ಚೈತ್ರ ಅವರು ಎಚ್ಚೆತ್ಕೊಳ್ಬೇಕಾಗಿರೋದು ಯಾವ ವಿಚಾರದಲ್ಲಿ? ಒಬ್ಬರ ಬಗ್ಗೆ ಒಬ್ಬರು ಮಾತಾಡಿರ್ತಾರಲ್ವಾ, ಅದನ್ನು ಅವರಿಗೆ ತಂದು ಹೇಳುವಂತಹ ವಿಚಾರದಲ್ಲಿ. ಚೈತ್ರ ಅವರು ಒಬ್ರಿಗೊಬ್ರು ಮಾತಾಡಿದ್ನ ತಂದು ಹೇಳ್ತಾರೆ ಅಂತ ಮನೆ ಮಂದಿ ಹೇಳ್ತಾರೆ. ಅಂದರೆ ಈ ಹಿಂದಿನ ವಾರದಲ್ಲಿ ಕೆಲವೊಂದಷ್ಟು ಜನ ಏನಾಗಿದ್ರು ಅಂತಂದರೆ ಈಸಿ ಟಾರ್ಗೆಟ್ ಆಗಿದ್ರು. ಧರ್ಮ ಅವರಾಗಿರಬಹುದು, ಅನುಷಾ ಆಗಿರಬಹುದು, ಧನ್ರಾಜ್ ಆಗಿರಬಹುದು, ಚೈತ್ರ ಆಗಿರಬಹುದು, ಇವರೆಲ್ಲ ಏನಪ್ಪ ಅಂದರೆ ಈಸಿ ಅಂದರೆ ಒಬ್ರು ಯಾರೋ ಅವರು ಹೆಸರು ತಗೋತಾರೆ, ಕೂತ್ಕೊಂಡಿರೋರೆಲ್ಲ ಅವ್ರ ಹೆಸರೇ ತಗೋತಾರೆ. ಈ ವಿಚಾರ ಖುದ್ದು ಅನುಷಾ ಅವರೇ ಹೇಳಿದ್ದಾರೆ ಈ ರೀತಿ ಮಾಡ್ತಾರೆ ಅಂತ. ಬಟ್ ಇವಾಗ ಇರುವಂತಹ ಸ್ಪರ್ಧಿಗಳಲ್ಲಿ ಎಲ್ಲರೂ ಕೂಡ ಸ್ಟ್ರಾಂಗ್ ಸ್ಪರ್ಧಿಗಳೇ ಇದ್ದಾರೆ. ಮನೆ ಮಂದಿಯ ಪ್ರಕಾರ ಚೈತ್ರ ಹೊರತುಪಡಿಸಿ ಎಲ್ಲರೂ ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಬಟ್ ಚೈತ್ರವೂ ಕೂಡ ಸ್ಟ್ರಾಂಗ್ ಇದ್ದಾರೆ ಮಾನಸಿಕವಾಗಿ. ಚೈತ್ರ ಅವ್ರನ್ನ ಕುಗ್ಸೋಕಂತೂ ಸಾಧ್ಯನೇ ಇಲ್ಲ, ಅಷ್ಟು ಸ್ಟ್ರಾಂಗ್ ಇದ್ದಾರೆ. ಬಟ್ ಕೆಲವೊಂದು ಸನ್ನಿವೇಶದಲ್ಲಿ ಕೂಡ ಮಾನವೀಯತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಒಂದೇ ಒಂದು ವಿಚಾರ ಇಟ್ಕೊಂಡು ಬಿಗ್ ಬಾಸ್ ಮನೆ ಡೇ 1ನಲ್ಲಿ ಏನಾಯಿತು ಅದನ್ನ ಇಟ್ಕೊಂಡು ಇಲ್ಲಿಯ ತನಕ ಆ ವಿಚಾರವನ್ನೇ ಎಲಿಮಿನೇಷನ್ಗೆ ಕೊಡೋದು, ನಾಮಿನೇಟ್ಗೆ ಕೊಡೋದು ತಪ್ಪಾಗುತ್ತೆ. ಯಾಕೆಂದರೆ ಸಾಕಷ್ಟು ಅದನ್ನು ಅವ್ರು ತಿದ್ಕೊಂಡಿರ್ಬೋದಾಗಿರ್ಬಹುದು, ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿರೋದಾಗಿರಬಹುದು. ಈ ಎಲ್ಲ ಕಾರಣಗಳು ಸಹ ಇದೆ. ಚೈತ್ರಾಗೆ ಬಿಗ್ ಬಾಸ್ ಮನೆಯಲ್ಲಿ ಕ್ಲೋಸ್ ಅಂತ ಯಾರೂ ಇಲ್ಲ, ಇದು ಒಂದು ವಿಚಾರ ಮೇಜರ್. ಯಾಕೆಂದ್ರೆ ಈಗ ಹನುಮಂತಂಗೆ ಧನ್ರಾಜ್ ಇದ್ದಾನೆ, ದೋಸ್ತ ಅಂದ್ಕೊಂಡು ಇಬ್ರು ಕೂಡ ಚೆನ್ನಾಗಿದ್ದಾರೆ. ಗೌತಮಿಗೆ ಮಂಜು ಇದ್ದಾರೆ, ಐಶುಗೆ ಶಿಶಿರ್ ಇದ್ರು ಮುಂಚೆ, ಈಗ ಮೋಕ್ಷಿತಾ ಅವರಿದ್ದಾರೆ. ರಜತ್ ಭವ್ಯ ಜೊತೆ ತ್ರಿವಿಕ್ರಮ್ ಜೊತೆ ಚೆನ್ನಾಗಿರ್ತಾರೆ, ತ್ರಿವಿಕ್ರಮ್ ಭವ್ಯ ಜೊತೆ ಕ್ಲೋಸ್ ಇದ್ದಾರೆ. ಬಟ್ ಈ ಚೈತ್ರ ಒಂಟಿ ಆಗಿಬಿಟ್ಟಿದ್ದಾರೆ. ಸೊ ಏನಾಗುತ್ತೆ ಅಂತಂದರೆ ಚೈತ್ರ ಈಸಿ ಟಾರ್ಗೆಟ್ ಆಗಿದ್ದಾರೆ ಮನೆ ಮಂದಿಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಬಿಗ್ ಬಾಸ್ ನೋಡುಗರೆ ಇದನ್ನು ಹೇಳ್ತಾ ಇರೋದು. ಚೈತ್ರ ಈಸಿ ಟಾರ್ಗೆಟ್ ಆಗಿದ್ದಾರೆ, ಚೈತ್ರನ ಈಸಿಯಾಗಿ ನಾಮಿನೇಟ್ ಮಾಡ್ತಾರೆ ಮನೆಯವರೆಲ್ಲ ಅಂತ ಹೇಳ್ತಾರೆ. ಅಂದರೆ ನೋಡುಗರಿಗೆ ಅನಿಸಿರೋದಿದು ವಿಚಾರ. ಬಟ್ ಯಾಕೆ ಚೈತ್ರಾಗೆ ಈ ರೀತಿ ಮಾಡ್ತಾರೆ? ಯಾವುದೋ ಒಂದು ಕಾರಣವನ್ನ ಇಟ್ಕೊಂಡು ಇಲ್ಲಿಯ ತನಕ ಚೈತ್ರಾಗೆ ಯಾಕೆ ಟಾರ್ಗೆಟ್ ಮಾಡೋದು ಅಂತ ಹೇಳ್ತಾರೆ. ಮನೆಗೆ ಚೈತ್ರ ಅವಶ್ಯಕತೆನೇ ಇಲ್ಲ ಅಂತ ಕಸದ ಬುಟ್ಟಿಗೆ ಹಾಕ್ತಾರೆ ಚೈತ್ರನ್ನ.
ಮೊನ್ನೆ ಟಾಸ್ಕ್ ಕಿಚ್ಚ ಸುದೀಪ್ ಅವರು ಒಂದು ಟಾಸ್ಕ್ ಕೊಟ್ಟಾಗ ಚೈತ್ರ ನಮ್ಮ ಅವಶ್ಯಕತೆ ನಮಗೆ ಯಾರಿಗೂ ಇಲ್ಲ ಅಂತ ಎಲ್ಲರೂ ಕೂಡ ಚೈತ್ರನ ಎತ್ತಿ ಕಸದ ಬುಟ್ಟಿಗೆ ಹಾಕ್ತಾರೆ. ಅಂದ್ರೆ ಈಸಿ ಟಾರ್ಗೆಟ್ ಅಂತ ನೋಡೋರಿಗೆಲ್ರಿಗೂ ಕೂಡ ಅನ್ಸುತ್ತೆ ಈ ವಿಚಾರ. ಸೊ ನಿನ್ನೆ ಟಾಸ್ಕ್ ಅಲ್ಲೂ ಕೂಡ ಚೈತ್ರಾಗೆ ಈ ರೀತಿ ಎಚ್ಚೆತ್ಕೋ ಅಂತ ಹೇಳಿ ಕಾಫಿಯನ್ನ ಮುಖಕ್ಕೆ ಚೆಲ್ತಾರೆ. ನಂತರ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವ್ರಿಗೆ ನೀನ್ ಎಚ್ಚೆತ್ಕೋ ಅಂತ ಕಾಫಿಯನ್ನ ಅವ್ರ ಮುಖಕ್ಕೆ ಎರಚ್ತಾರೆ. ಸೊ ಅಂದ್ರೆ ಮೋಕ್ಷಿತಾ ತ್ರಿವಿಕ್ರಮ್ಗೆ ಮೋಕ್ಷಿತಾ ಅಂತಂದ್ರೆ ಅವರ ಒಂದು ಸ್ನೇಹ ಇಷ್ಟ ಅವ್ರಿಗೆ, ತ್ರಿವಿಕ್ರಮ್ ಅವ್ರಿಗೆ. ಬಟ್ ಮೋಕ್ಷಿತಾ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ತ್ರಿವಿಕ್ರಮ್ ಅವರು ವಾದವನ್ನ ಮಾಡ್ತಾರೆ. ಸೊ ಇದನ್ನ ನಾವು ನಿನ್ನೆಯ ಒಂದು ಟಾಸ್ಕ್ ನಲ್ಲಿ ನೋಡ್ತಾ ಹೋಗ್ಬೋದು. ಇನ್ನು ತ್ರಿವಿಕ್ರಮ್ ಮತ್ತೆ ಭವ್ಯ ಡೇ 1 ಇಂದಲೂ ಕೂಡ ಅವರ ಒಂದು ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ. ತ್ರಿವಿಕ್ರಮ್ ಅವರು ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ಹೋಗ್ತಿದ್ದಾರೆ ಅನ್ನುವಂತಹ ಸಂದರ್ಭದಲ್ಲೂ ಕೂಡ ಭವ್ಯ ಸಿಕ್ಕಾಪಟ್ಟೆ ಅಳ್ತಾರೆ. ಯಾಕೆ ತ್ರಿವಿಕ್ರಮ್ನ ಆಯ್ಕೆ ಮಾಡಿಕೊಂಡು ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ತಾರೆ. ಕಿಚ್ಚ ಸುದೀಪ್ ಅವರು ಕೂಡ ಭವ್ಯಗೆ ಒಂದು ಪ್ರಶ್ನೆ ಕೇಳ್ತಾರೆ, ತ್ರಿವಿಕ್ರಮ್ ಮನೆಯಿಂದ ಆಚೆ ಹೋಗ್ತಿರೋದಕ್ಕೆ ಹೇಗೆ ನೀವು ಇಷ್ಟೊಂದು ಅಳ್ತಿದ್ದೀರಾ ಅಂತ ಕೇಳಿದಾಗ ಭವ್ಯ ಅದಕ್ಕೂ ಕೂಡ ಒಂದಷ್ಟು ಕಾರಣ ಕೊಡ್ತಾರೆ. ನಾನು ಬಿಗ್ ಬಾಸ್ಗೆ ಬರುವಂತಹ ಪ್ಲಾಟ್ಫಾರ್ಮು ನನಗೆ ಬೇಕಿತ್ತು, ನನಗೆ ಅದರಿಂದ ನಾನು ಒಂದಷ್ಟು ಕಲ್ತ್ಕೊಬೇಕು, ಅದರಿಂದ ಒಂದಷ್ಟು ಗಳಿಸ್ಕೊಬೇಕು, ಅದರಿಂದ ಏನಾದರೂ ನಾನು ಹೊತ್ಕೊಂಡು ಹೋಗಬೇಕು. ಬಿಗ್ ಬಾಸ್ನಿಂದ 3 ವರ್ಷದಿಂದ ಕಷ್ಟಪಡ್ತಾ ಇದ್ದೀನಿ ನಾನು ಈ ಒಂದು ಪ್ಲಾಟ್ಫಾರ್ಮ್ಗೆ ಬರೋದಿಕ್ಕೆ ಅಂತ ಒಂದಷ್ಟು ಅವರ ವೈಯಕ್ತಿಕ ವಿಚಾರವನ್ನೆಲ್ಲ ಭವ್ಯ ಬಳಿ ತ್ರಿವಿಕ್ರಮ್ ಹಂಚ್ಕೊಂಡಿದ್ರಂತೆ. ಈ ಒಂದು ವಿಚಾರ ಭವ್ಯ ಸುದೀಪ್ ಅವ್ರ ಹತ್ರ ಹೇಳ್ತಾರೆ. ನಂತರ ಸುದೀಪ್ ಅವರು ಹೇಳ್ತಾರೆ, ಹಾಗಿದ್ದವರು ತಮ್ಮಂತಾವೇ ಯಾಕೆ ನಾಮಿನೇಟ್ ಮಾಡಿಕೊಂಡ್ರು, ಅಷ್ಟೊಂದು ಈಸಿಯಾಗಿ ಯಾಕೆ ಮನೆಯಿಂದ ನಾನೇ ಆಚೆ ಹೋಗ್ತೀನಿ ಅಂತ ಹೇಳಿದ್ರು, ಅಷ್ಟೊಂದು ತ್ಯಾಗಮಯಿ ತ್ರಿವಿಕ್ರಮ್ ಯಾಕಾದ್ರು ಅಂತೆಲ್ಲ ಕೇಳ್ತಾರೆ. ಈ ಒಂದಷ್ಟು ವಿಚಾರ ನಿನ್ನೆಯ ಎಪಿಸೋಡ್ನಲ್ಲಿ ಚರ್ಚೆಯಾಗಿದೆ. ಏನೋ ಸಮೀಕ್ಷೆಗೆ ಬಂದಂತಹ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವ್ರಿಗೂ ಕೂಡ ಸಾಕಷ್ಟು ಅಭಿಮಾನಿ ಬಳಗವೇ ಇದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಅದು ಬಿಗ್ ಬಾಸ್ ಪ್ರಾರಂಭವಾದಾಗಿನಿಂದ ಅಂತೂ ಸಿಕ್ಕಾಪಟ್ಟೆ ಜನರು ತ್ರಿವಿಕ್ರಮ್ ಅವ್ರನ್ನ ಫಾಲೋ ಮಾಡ್ತಾರೆ. ಅವ್ರದ್ದು ಸ್ಟೈಲ್ ಆಗಿರಬಹುದು, ಅವರು ಟಾಕಿಂಗ್ ವೇ ಆಗಿರಬಹುದು, ಅವರು ಒಂದು ಎಂಟರ್ಟೈನ್ಮೆಂಟ್ ಮಾಡೋ ರೀತಿ ಆಗಿರಬಹುದು, ಒಬ್ರು ಟ್ರೋಲ್ ಮಾಡೋದಾಗಿರಬಹುದು, ಇದೆಲ್ಲವೂ ಕೂಡ ಜನರಿಗೆ ಇಷ್ಟವಾಗ್ತಾ ಇದೆ. ಸೊ ತ್ರಿವಿಕ್ರಮ್ ಅವರು ಕೂಡ ಜನರಿಗೆ ಹತ್ತಿರ ಆಗ್ತಾ ಇದ್ದಾರೆ. ನಂತರ ನಾವು ಹನುಮಂತ ಅವರ ವಿಚಾರಕ್ಕೆ ಬಂದರೆ, ಹನುಮಂತ ಕೂಡ ಸರಿಗಮಪದಲ್ಲಿ ಯಾವ ಹನುಮಂತನನ್ನ ನೋಡಿದ್ರೋ ಜನರು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅದೇ ಹನುಮಂತ ಅವರನ್ನ ನೋಡ್ತಾ ಇದ್ದಾರೆ. 58% ಜನ ಹನುಮಂತ ಅವರೇ ವಿನ್ ಆಗಬೇಕು ಅಂತ ಅಂದ್ರೆ ಪ್ರೀತಿ ತೋರಿಸ್ತಾ ಇರಬೇಕು ನಮ್ಮ ಕರ್ನಾಟಕದ ಜನ ಹನುಮಂತ ಅವರಿಗೆ. ನಾಟ್ ಓನ್ಲಿ ಉತ್ತರ ಕನ್ನಡ, ಇಡೀ ಕರ್ನಾಟಕದಲ್ಲಿ ಹನುಮಂತ ಅಂದ್ರೆ ಯಾಕೋ ಮನೆಗಳಲ್ಲೂ ಹೇಳ್ತಾರೆ, ಓ ಹನುಮಂತ ಅಂದ್ರೆ ಇವ್ರೆ ಅಂತ. ಈ ರೀತಿ ಹನುಮಂತ ಅವರಿಗೂ ಕೂಡ ತಮ್ಮದಾದಂತಹ ಒಂದಷ್ಟು ಅಭಿಮಾನಿ ಬಳಗ ಇದೆ. 58% ಜನ ಹನುಮಂತ ಅವರೇ ವಿನ್ ಆಗೋದು ಅಂತ ಹೇಳಿದ್ದಾರೆ. ಸೀಸನ್ 10 ಅಷ್ಟೇ ಸಾಕಷ್ಟು ಜನ ಸಂಗೀತ ವಿನ್ ಆಗ್ತಾರೆ ಅಂತ ಅನ್ಕೊಂಡಿದ್ರು. ಬಟ್ ಅಲ್ಲೂ ಕೂಡ ಉಲ್ಟಾ ಆಗೋಯ್ತು, ಕಾರ್ತಿಕ್ ವಿನ್ ಆದ್ರು. ಇದರಲ್ಲೂ ಕೂಡ ಉಲ್ಟಾ ಆಗಬಹುದು, ಆಗದಲೆಯೂ ಇರಬಹುದು. ಇದು ಜನರೇ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಬಂದಿರುವಂತಹ ಒಂದು ಪ್ರತಿಕ್ರಿಯೆಗಳನ್ನು ನಾವು ನಿಮ್ಮ ಮುಂದೆ ಹೇಳ್ತಾ ಇರೋದು. 58% ಜನ ಹನುಮಂತ ವಿನ್ ಆಗ್ತಾರೆ ಅಂತ ಹೇಳ್ತಿದ್ರೆ, 18% ಜನ ತ್ರಿವಿಕ್ರಮ್ ವಿನ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ, 12% ಜನ ಮಂಜು ಅವರು ವಿನ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು 6% ಭವ್ಯಗೆ ಓಟ್ ಬಂದಿದ್ರೆ, ಇನ್ನೊಂದು 5% ಗೌತಮಿ ಅವರಿಗೆ ಓಟ್ ಬಂದಿದೆ. ಈ ಸಮೀಕ್ಷೆಯಲ್ಲಿ ಧನು ಆಗಿರಬಹುದು, ಹಾಗೆ ಮೋಕ್ಷಿತಾ ಅವರಾಗಿರಬಹುದು, ಚೈತ್ರ ಅವರನ್ನ ತೆಗೆದುಹಾಕಿದ್ದಾರೆ. ಅಂದ್ರೆ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಲಿ ಅನ್ನುವಂತಹ ಒಂದಷ್ಟು ಪ್ರತಿಕ್ರಿಯೆಗಳು ಬಂದಿದೆ. ಇದನ್ನ ನಾವು ಪೂಲ್ಸ್ಗಳ ಪ್ರಕಾರ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ವಿನ್ನರ್ ಹನುಮಂತ ಅವರೇ ಆಗಿದ್ದಾರೆ ಪೂಲ್ಸ್ಗಳ ಪ್ರಕಾರ. ಆದರೆ ನಿಜವಾಗಿಯೂ ಯಾರು ವಿನ್ ಆಗ್ತಾರೆ ಅಂತ ನೋಡೋಕ್ಕಾಗಲ್ಲ. ಏನು ಇವತ್ತಿನ ಗೇಮ್ ಯಾವ ರೀತಿ ಇದೆ, ಇವತ್ತು ಗೇಮ್ ಏನು ಅಂತ ನೋಡೋದಾದರೆ, ಚೈತ್ರ ಅವರು ಮನೆ ಮಂದಿಗೆಲ್ಲ ಟಾರ್ಗೆಟ್ ಆಗೋಗ್ಬಿಟ್ಟಿದ್ದಾರೆ. ಅದರಲ್ಲೂ ನಾವು ರಜತ್ ಅವ್ರನ್ನ ಗಮನಿಸ್ತಾ ಬರಬಹುದು. ಚೈತ್ರ ವಿಷಯದಲ್ಲಿ ಬಹಳ ಅಗ್ರೆಸಿವ್ ಆಗಿದ್ದಾರೆ. ಎಲ್ಲಿ ತಮಾಷೆ ಮಾಡಬೇಕು ಅಲ್ಲಿ ಮಾತ್ರ ಚೈತ್ರ ವಿಷಯದಲ್ಲಿ ತಮಾಷೆಯನ್ನು ಮಾಡ್ತಾರೆ. ನಮ್ಮ ಬಾಸ್ ಅಂತ ಅಂದ್ಕೊಂಡು ಚೈತ್ರನೇ ನಾಮಿನೇಟ್ ಮಾಡೋದಾಗಿರ್ಬೋದು, ಚೈತ್ರ ಅವ್ರನ್ನ ಕೆಣಕೋದಾಗಿರುವಂಥದ್ದು, ಕಾಲೆಳೆಯುವಂಥದ್ದಾಗಿರ್ಬಹುದು, ಮನೆಗೆ ನೀನು ಅವಶ್ಯಕತೆ ಇಲ್ಲ, ನೀನು ಪಕ್ಷಪಾತಿ ಅಂತ ಹೇಳೋದಾಗಿರ್ಬಹುದು. ಈಗ ಟಾಸ್ಕ್ ಅಂತ ಬಂದಾಗ ಒಬ್ಬೊಬ್ರಿಗೂ ಒಂದು ರೀತಿಯಲ್ಲಿ ಸ್ಟ್ರಾಟಜಿನ ಉಪಯೋಗಿಸ್ಕೊಳ್ತಾರೆ. ಬಿಕಾಸ್ ನನ್ನ ಟೀಮ್ ಗೆಲ್ಲಬೇಕು ಅಂದರೆ ನಾನು ಯಾವ ರೀತಿ ಸ್ಟ್ರಾಟಜಿ ಕೂಡ ನಾನು ಮಾಡ್ತೀನಿ, ಆ ರೀತಿ ಒಂದು ಸ್ಟ್ರಾಟಜಿನ ಚೈತ್ರ ಕೂಡ ಮಾಡಿದ್ದಾರೆ. ಅಂದರೆ ಪಕ್ಷಪಾತವನ್ನು ಮಾಡಿದ್ದಾರೆ. ಆದರೆ ಅಪೋಸಿಟ್ ಟೀಮ್ ಅವರು ಏನೇ ಒಂದು ಆಟ ವಾಡಿದ್ರೂ ಕೂಡ ಉಸ್ತುವಾರಿ ವಹಿಸಿಕೊಂಡಂತಹ ಚೈತ್ರ ಅವರಿಗೆ ಫೌಲನ್ನು ಕೊಟ್ಟಿರುವಂತಹ ವಿಚಾರ ಇಟ್ಕೊಂಡು ರಜತ್ ಈ ರೀತಿ ಮಾತನಾಡ್ತಿದ್ದಾರೆ. ಅದೇ ರಜತ್ ಚೈತ್ರ ಟೀಮ್ನಲ್ಲಿ ಇದ್ದಿದ್ರೆ ಹಾಗೆ ಮಾತನಾಡ್ತಾ ಇದ್ರಾ? ಈ ಒಂದು ಪ್ರಶ್ನೆ ಚರ್ಚೆ ಆಗ್ತಾ ಇರುವಂತಹದ್ದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ.
ರಜತ್ ಅವರೇ, ನಿಮ್ಮ ಟೀಮಲ್ಲಿ ಚೈತ್ರ ಇದ್ದಿದ್ರೆ ನೀವು ಇದೇ ರೀತಿ ಮಾತಾಡ್ತಾ ಇದ್ರ? ಅಪೋಸಿಟ್ ಟೀಮಲ್ಲಿ ಇದ್ದಿದ್ದಕ್ಕೆ ಅಲ್ವಾ ನೀವು ಮಾತಾಡ್ತಾ ಇರೋದು? ಇಲ್ಲಾಂದ್ರೆ ನೀವೇನು ಮಾತಾಡ್ತಾ ಇರ್ಲಿಲ್ವಲ್ಲ ಅಂತ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಹಾಗೆ ಇವತ್ತಿನ ಒಂದು ಸಂಚಿಕೆಯಲ್ಲೂ ಕೂಡ ಚೈತ್ರ ಹಾಗೂ ರಜತ್ ನಡುವೆ ಒಂದಷ್ಟು ಮಾತಿನ ಚಕಮಕಿ ನಡೆಯುತ್ತೆ ಅಂತಾನೆ ಹೇಳ್ಬಹುದು. ರಜತ್ ಅವರು ಒಂದು ಅಡುಗೆ ಮನೆಯನ್ನು ಕ್ಲೀನ್ ಮಾಡಿದಂತಹ ಸಂದರ್ಭದಲ್ಲಿ ಚೈತ್ರ ತಮಾಷೆಗಾಗಿ ಮಾಡಿದ್ರು, ಬೇಕಂತಲೇ ಮಾಡಿದ್ರು, ಅಥವಾ ಏನಕ್ಕೆ ಮಾಡಿದ್ರು ಅಂತ ಗೊತ್ತಿಲ್ಲ, ಒಂದಷ್ಟು ಅವರ ಕೆಲಸವನ್ನು ಹಾಳು ಮಾಡುವಂತಹ ಕೆಲಸವನ್ನು ಚೈತ್ರ ಮಾಡಿರ್ತಾರೆ. ಆಗ ರಜತ್ ಸ್ವಲ್ಪ ರೂಢಾಗೆ ಮಾತಾಡ್ತಾರೆ. ಓ, ಇವಾಗ ಜ್ವರ ಬಂದಿತ್ತಲ್ವ ನಿನಗೆ, ಇವಾಗ ಸರಿಯಾದ ಬಾಸ್ ನೀನು, ಸರಿಯಾದ ಅಕ್ಕ ನೀನು ಅಂತ ಹೇಳಿದಾಗ ಹಿಂದೆಯಿಂದ ಯಾರೋ ಹೇಳ್ತಾರೆ, ಮಂಡೇ ಅಲ್ವಾ, ಸರಿ ಆಗಲೇಬೇಕು ಅವರು ಅಂತ. ಅಂದರೆ ಅವರ ಮಾತಿನ ಅರ್ಥ ವೀಕೆಂಡ್ ಅಂತ ಬಂದಾಗ ಮಾತ್ರ ಚೈತ್ರಾಗೆ ಜ್ವರ ಬರುತ್ತೆ ಅಂತ ಹೇಳ್ತಾರೆ. ಇದನ್ನು ಡೈರೆಕ್ಟಾಗಿ ಮೋಕ್ಷಿತ ಅವರು ಹೇಳ್ತಾರೆ. ನಾಟಕ ಆಡ್ತಾರೆ ಚೈತ್ರಕ್ಕ, ವೀಕೆಂಡಲ್ಲಿ ಮಾತ್ರ ಅವ್ರಿಗೆ ಜ್ವರ ಬರುತ್ತೆ, ಇನ್ನು ಉಳಿದ ಸಂದರ್ಭದಲ್ಲಿ ಅವರು ಚೆನ್ನಾಗೇ ಇರ್ತಾರೆ ಅಂತ ಹೇಳುವಂತಹ ಮಾತು ಕೂಡ ನಾವೆಲ್ಲರೂ ಕೂಡ ಎಪಿಸೋಡ್ಗಳಲ್ಲಿ ನೋಡಿರ್ತೀವಿ. ಈ ಕಡೆ ರಜತ್ ಅವರು ಕೂಡ ಆ ರೀತಿ ಮಾತಾಡ್ತಾರೆ. ಅದರಿಂದ ಚೈತ್ರ ಅವ್ರಿಗೆ ಸಾಮಾನ್ಯವಾಗಿ ಒಬ್ಬರೋ ಇಬ್ಬರೋ ಈ ರೀತಿ ಮಾತುಗಳನ್ನು ಆಡಿದ್ರೆ ಸಹಿಸಿಕೊಳ್ಳುವಂತಹ ಶಕ್ತಿ ಇರುತ್ತೆ. ಆದರೆ ಇಡೀ ಮನೆ ಮಂದಿಯೆಲ್ಲ ಒಬ್ಬಳನ್ನೇ ಟಾರ್ಗೆಟ್ ಮಾಡ್ತಾರೆ ಅಂದರೆ ಅವಳು ಯಾವ ರೀತಿಯಲ್ಲಿ ಇರಬಹುದು ಅಂತ ಹೇಳ್ತಾರೆ. ಹಾಗೆ ಚೈತ್ರ ಕೂಡ ಹೇಳ್ತಾರೆ ಒಂದು ನೆನೆ ಎಪಿಸೋಡ್ನಲ್ಲಿ, ನಾನು ಮೂಲತಃ ಬಂದು ದಕ್ಷಿಣ ಕನ್ನಡದವಳು, ನನಗೆ ಚಳಿ ಅಂದರೆ ನನಗೆ ಆಗೋದೇ ಇಲ್ಲ. ಈ ಸಂದರ್ಭದಲ್ಲಿ ನಾನು ಬೆಂಗಳೂರಿಗೂ ಕೂಡ ಡಿಸೆಂಬರ್ನಲ್ಲಿ ಬೆಂಗಳೂರಿಗೂ ಕೂಡ ನಾನು ಬರೋದಿಲ್ಲ. ಅದರಲ್ಲೂ ಕೂಡ ನಮಗೆ ಊಟ, ನಾವು ಸೇವಿಸುವಂತಹ ಊಟನೇ ಬೇರೆ ಇರುತ್ತೆ, ಇಲ್ಲಿನ ಊಟನೇ ಬೇರೆ ಇದೆ. ನನಗೆ ಹಾಗಾಗಿ ನನ್ನ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ. ಇದನ್ನು ನೀವು ಯಾರೂ ಅರ್ಥ ಮಾಡ್ಕೊತಾ ಇಲ್ಲ. ವೀಕೆಂಡಲ್ಲಿ ಮಾತ್ರ ನನಗೆ ಜ್ವರ ಬರುತ್ತೆ ಅಂತ ಹೇಳ್ತೀರಾ. ನಾನು ಚಳಿ ಆದಂತಹ ಸಂದರ್ಭದಲ್ಲಿ ಒಂದೆರಡು ತಿಂಗಳು ನಾನು ಬೆಂಗಳೂರು ಕಡೆ ನಾನು ಮುಖಾನೇ ಹಾಕೋದಿಲ್ಲ. ನನಗೆ ಇಲ್ಲಿನ ವಾತಾವರಣ ಆಗೋದಿಲ್ಲ, ನನಗೆ ಇಲ್ಲಿನ ವಾತಾವರಣಕ್ಕೆ ನನಗೆ ಚಳಿ ಜ್ವರ ಬರುತ್ತೆ ಅಂತ ಹೇಳ್ತಾರೆ. ಇದೆಲ್ಲದೂ ಕೂಡ ಸಿಂಪತಿ ಕಾರ್ಡ್ ಅನ್ನೋ ಒಂದು ಹೆಸರನ್ನು ಮನೆ ಮಂದಿ ಉಪಯೋಗಿಸ್ಕೊಂಡಿದ್ದಾರೆ. ಬಟ್ ಚೈತ್ರ ಅವ್ರಿಗೆ ನಿಜಕ್ಕೂ ಇದು ವೆದರ್ ಆಗೋದಿಲ್ವಾ ಅಥವಾ ಮನೆ ಮಂದಿ ಎಲ್ಲ ಯಾಕೆ ಆ ರೀತಿ ಮಾತಾಡ್ಕೊಳ್ತಾರೆ? ಬಹುಶಃ ಚೈತ್ರ ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವರು ವೀಕ್ ಇದ್ದಾರೆ. ಸೊ ಇದ್ರೂ ಇರ್ಬೋದು, ಅವ್ರು ಹೇಳಿದ್ದನ್ನು ಕೂಡ ಒಪ್ಕೊಳ್ಬೇಕಾಗತ್ತೆ. ಡ್ರಿಪ್ಸ್ ಹಾಕ್ಸ್ಕೊಂಡು ಬಂದಿರ್ತಾರೆ, ಕನ್ಫೆಷನ್ ರೂಮ್ಗೆ ಹೋಗಿ, ಹಾಸ್ಪಿಟ್ಲಿಗೆ ಹೋಗಿ ಡ್ರಿಪ್ಸನ್ನು ಚೈತ್ರ ಅವರು ಹಾಕ್ಸ್ಕೊಂಡು ಬಂದಿರ್ತಾರೆ. ಅವ್ರ ಮುಖವೂ ಕೂಡ ಒಂದೆರಡು ಎಪಿಸೋಡ್ಗಳಲ್ಲಿ ಊದ್ಕೊಂಡಿತ್ತು ಅಂತಂದರೆ ಅವ್ರಿಗೆ ನಿಜವಾಗಿಯೂ ಕೂಡ ಚಳಿ ಜ್ವರ ಬಂದಿದೆ ಅಂತಲೇ ಚರ್ಚೆ ಆಗ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ. ಮನೆ ಮಂದಿ ಎಲ್ಲ ಚೈತ್ರನ ಈಸಿ ಟಾರ್ಗೆಟ್ ಮಾಡಬೇಡಿ ಅಂತ ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಅದೇ ರೀತಿ ಆಗುತ್ತೆ. ಅದಾದ ನಂತರ ಬಹುಶಃ ಮನೆ ಮಂದಿ ಎಲ್ಲರೂ ಕೂಡ ಚೈತ್ರಾಗೆ ಬೈತಾ ಇರುವಂತಹ ಸಂದರ್ಭದಲ್ಲಿ ಭವ್ಯ ಅವರು, ಕ್ಯಾಪ್ಟನ್ ಆಗಿ ಭವ್ಯ ಅವರು ಈ ಒಂದು ವಿಚಾರದಲ್ಲಿ ತುಂಬ ಒಳ್ಳೆಯ ನಿರ್ಧಾರಗಳನ್ನು ಕೈಗೊಳ್ತಾರೆ. ಚೈತ್ರಾಗೆ ಸಮಾಧಾನ ಮಾಡ್ತಾರೆ. ನೀನು ಆ ರೀತಿ ಇಲ್ಲ, ನೀನು ಸ್ಟ್ರಾಂಗ್ ಇದೆಯಾ, ನೀನು ಮೆಂಟಲಿ ತುಂಬ ಸ್ಟ್ರಾಂಗ್ ಇದೆಯಾ ಅಂತ ಹೇಳಿ ಭವ್ಯ ಮಾತಾಡ್ತಾರೆ. ಚೈತ್ರ ಜೊತೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ರಾತ್ರಿ ಮಾತಾಡ್ತಾರೆ. ಯಾಕೆ ಭವ್ಯ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಇವರೆಲ್ಲ ಅಂತ ಚೈತ್ರ ಕೇಳುವಂತಹ ಸಂದರ್ಭದಲ್ಲಾಗಿರಬಹುದು. ಭವ್ಯ ಆ ರೀತಿ ಏನಿಲ್ಲ ಅಕ್ಕ, ನೀವು ಹಾಗೆ ಅನ್ಕೋಬೇಡಿ, ನೀವು ಸ್ಟ್ರಾಂಗ್ ಅಲ್ವಾ, ಇನ್ನೊಂದು ಸ್ವಲ್ಪ ದಿನ ಮಾತ್ರ ಫಿನಾಲೆಗೆ ಇದೆ, ನೀವು ಅದ್ರ ಕಡೆ ಯೋಚನೆ ಮಾಡಿ, ಗೇಮ್ ಕಡೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಚೈತ್ರ ಅವರು ಏನೋ ಒಂದು ಎರಡು ಚಿಟ್ನಲ್ಲಿ ಹೆಸರುಗಳನ್ನು ಬರೆದು ದೇವರ ಮೇಲೆ ಇಡ್ತಾರೆ. ಅದರಲ್ಲಿ ಏನಾಗುತ್ತೆ ಅಂದರೆ, ನೀವೆಲ್ಲರೂ ನನಗೆ ಈ ರೀತಿ ನಡೆಸ್ಕೊಳ್ತಾ ಇದ್ದೀರಾ, ದೇವರೇ ಎಲ್ಲದನ್ನು ನೋಡ್ತಿರ್ತಾನೆ, ದೇವರೇ ಇದೆಲ್ಲದಕ್ಕೂ ಉತ್ತರ ಕೊಡ್ತಾನೆ, ಟೈಮ್ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಚೈತ್ರ ಅವರು ದೇವರ ಹತ್ರ ಒಂದು ಬೇಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅವರು ಇಟ್ಟಿರುವಂತಹ ಒಂದು ಚೀಟಿ, ದೇವರ ಕೈಯಲ್ಲಿಟ್ಟಿರುವಂತಹ ಒಂದು ಚೀಟಿ ಕೆಳಗೆ ಬೀಳುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಬಿಗ್ ಬಾಸ್ ಈ ಒಂದು ಪ್ರೊಮೋವನ್ನು ಹಂಚಿಕೊಂಡಿದ್ದಾರೆ. ಅಂದರೆ ಮನೆ ಮಂದಿನೆಲ್ಲ ತೀವ್ರತರವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರಾ ಬಿಗ್ ಬಾಸ್ ಅನ್ನೋದು ಕೂಡ ಈ ಒಂದು ಪ್ರೊಮೋದಲ್ಲಿ ನಾವು ನೋಡಬಹುದು. ಏನು ಚರ್ಚೆ ಆಗ್ತಿದೆ ಎಲ್ಲ ವಿಚಾರವೂ ಕೂಡ ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ಯಾವುದು ತಪ್ಪು, ಯಾವುದು ಸರಿ ಎಲ್ಲವೂ ಕೂಡ ಇನ್ನು ಕೆಲವು ದಿನಗಳಲ್ಲಿ ಗೊತ್ತಾಗಲಿದೆ. ಯಾರು ವಿನ್ ಆಗ್ತಾರೆ ಈ ಶೋ ಎಲ್ಲವೂ ಕೂಡ ಇನ್ನು ಕೆಲವು ದಿನಗಳಲ್ಲಿ ಗೊತ್ತಾಗಲಿದೆ ಅಂತ ಹೇಳ್ಬೋದು. ಆದರೆ ಸಮೀಕ್ಷೆಗಳ ಪ್ರಕಾರ ಹನುಮಂತ ಹಾಗೆ ತ್ರಿವಿಕ್ರಮ್ ಅವರ ನಡುವೆ ನೇರ ಒಂದು ಫೈಟ್ ಇದೆ. ಯಾರು ವಿನ್ ಆಗ್ತಾರೆ? ಹನುಮಂತನೇ ವಿನ್ ಆಗ್ತಾರಾ, ತ್ರಿವಿಕ್ರಮ್ ವಿನ್ ಆಗ್ತಾರಾ? ನೇರವಾಗಿ ಒಂದು ಫೈಟ್ ಇದೆ. ಬಟ್ ಸಮೀಕ್ಷೆಗಳು ಸಾಕಷ್ಟು ಸಲ ಉಲ್ಟಾ ಹೊಡೆದದ್ದು ಕೂಡ ಇದೆ. ನಾನು ಹೇಳ್ದಂಗೆ ಕೊನೆಯ ಸೀಸನ್ 10ನಲ್ಲೂ ಕೂಡ ಸಂಗೀತ ಅಥವಾ ವಿನಯ್ ವಿನ್ ಆಗ್ತಾರೆ ಅಂತ ಹೇಳಿದರು, ಬಟ್ ಕಾರ್ತಿಕ್ ವಿನ್ ಆಗಿದ್ರು. ಇದಕ್ಕೆ ಅದೃಷ್ಟವೂ ಇರಬೇಕು, ಹಾಗೆ 99% ನಮ್ಮ ಶ್ರಮ ಇದ್ದರೆ 1% ಅದೃಷ್ಟ ಇರಲೇಬೇಕು ಈ ಬಿಗ್ ಬಾಸ್ ಗೇಮ್ನಲ್ಲಿ ಅಂತ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ಹೇಳಿರುವಂತಹ ಮಾತು ಇದು. ಇವತ್ತಿನ ಎಪಿಸೋಡ್ನಲ್ಲಿ ಏನಾಗುತ್ತೆ ಕಂಪ್ಲೀಟಾಗಿ
ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಬಟ್ ಇವತ್ತಿನ ಪ್ರೊಮೋದಲ್ಲಿ ನಾವು ನೋಡ್ದಂಗೆ ಚೈತ್ರ ಅವ್ರಿಗೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಒಂದು ಪ್ರೊಮೋವನ್ನು ಬಿಡುಗಡೆ ಮಾಡಿರ್ತಾರೆ. ಅದರಲ್ಲೂ ಕೂಡ ಸಾಕಷ್ಟು ಚೈತ್ರಾಗೆ ಎಲ್ಲರೂ ಕೂಡ ಈಸಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಅದರಲ್ಲಿ ಸಾಕಷ್ಟು ಕಮೆಂಟ್ಸ್ಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು. ಚೈತ್ರಾಗೆ ಯಾಕೆ ಈಸಿ ಟಾರ್ಗೆಟ್ ಮಾಡ್ತೀರಾ, ಚೈತ್ರ ಒಬ್ಬರೇ ಇರೋದಾ ನಿಮಗೆ ಈಸಿ ಟಾರ್ಗೆಟ್ ಮಾಡೋದಕ್ಕೆ, ಈ ಒಂದಷ್ಟು ಮಾತುಗಳು ಬರ್ತಾ ಇದೆ. ಕಳೆದ ಕೆಲವು 3-4 ವಾರದಿಂದ ಚೈತ್ರ ಅವರು ತುಂಬಾ ನೋಡುಗರ ಪ್ರಕಾರ ಇನ್ನೋಸೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ ಅನ್ಸುತ್ತೆ. ಸೊ ಆ ರೀತಿ ಕಮೆಂಟ್ಗಳು ಕೂಡ ಬರ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್.